ನಾಯಕನಹಟ್ಟಿ ಪಟ್ಟಣದ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಶಾಂತಿ ರೀತಿಯಿಂದ ಗುರುವಾರ ಆಚರಿಸಿದರು. ಶ್ರದ್ಧಾ ಭಕ್ತಿಯಿಂದ ಮುಸ್ಲಿಂ ಬಂಧುಗಳು ಮೆರವಣಿಗೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಈದ್ಗಾ ಮೈದಾನದ ಕಡೆಗೆ ಮೆರವಣಿಗೆಯಲ್ಲಿ ಸಾಗಿದರು. ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಮೌಲಾನಾ ಮುಫ್ತಿ ಮೊಹಮ್ಮದ್ ಸುಹೇಬ್ ಸಾಬ್ ವಿಶೇಷ ಬೋಧನೆಯನ್ನು ನೀಡಿದರು. ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು ಹಾಗೂ ಪರಸ್ಪರ ಹಸ್ತಲಾಘವ ಮಾಡಿ ರಂಜಾನ್ ಹಬ್ಬದ ಶುಭವನ್ನು ಕೋರಿ ವಿನಿಮಯವನ್ನು ಮಾಡಿಕೊಂಡರು. ನಂತರ ಜಾಮಿಯಾ ಮಸೀದಿಯಲ್ಲಿ ಹಲವಾರು ಮುಸ್ಲಿಂ ಬಾಂಧವರು ಸೇರಿ ದೇವರಿಗೆ ಮಳೆಗಾಗಿ ಹಾಗೂ ಬೆಳೆಗಾಗಿ ಮತ್ತು ನಮ್ಮ ದೇಶದ ಜನರನ್ನು ಆಶೀರ್ವದಿಸಿ ಅಂತ ದೇವರಿಗೆ ಮೊರೆ ಇಟ್ಟರು. ಬಡ ಕುಟುಂಬದವರಿಗೆ, ಅಕ್ಕಪಕ್ಕದವರಿಗೆ ಒಳ್ಳೆಯದಾಗಲಿ ಅಂತ ವಿಶೇಷವಾಗಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಸೈಯದ್ ಅನ್ವರ್, ರಫೀಕ್ ಸಾಬ್, ಹೆಜನ್ ಸಾಬ್, ಅಬೀದ್, ಮುಜೀದ್, ವಾಸಿಂ ಹಾಗೂ ಪೊಲೀಸ್ ಇಲಾಖೆಯವರು ಉಪಸ್ಥಿತರಿದ್ದರು. और यहाँ इन्होंने जमात दूम सोम तक तालीम हासिल की। फिर उसके बाद नसीब उलूम से फारिग हुए। फिर दारुल देवबंद से इन्होंने फजीलत हासिल की और जामिया मोहम्मद अहमद से इफ्ता इन्होंने किया है। दुआ फरमाए अल्लाह इनके इल्म में अमल में तरक्की नसीब फरमाए। इन्होंने इस साल रहमानिया मस्जिद में इन्होंने तरावी भी पढ़ाई। इनके साथ मोहम्मद गैब भी थे। दुआ करेगा अल्लाह ताला इनको इल्म अमल में हैंडीकैपों को रिजर्वेशन बस में वो हैंडीकैपों को रिजर्वेशन मालूम हो हैंडीकैप को रिजर्वेशन है वो इसमें रहीला में बस्सा में नमाज में नहीं बाहर हर जगह भी हर जगह कई छेड़ दी इधर भी